2899 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ನಿಮಗೆ BMRDA ಅಪ್ರೂವ್ಡ್ ಸೈಟ್ ಇಲ್ಲಿ ಸಿಗ್ತಾ ಇದೆ. 1 ಎಕರೆ 4 ಕುಂಟೆ ಜಾಗದಲ್ಲಿ ಮಾಡಿರುವಂತ BMRD ಅಪ್ರೂವ್ಡ್ ಏಕಾತ ಸೈಟ್ ಸರ್. ಇದರಲ್ಲಿ ಟೋಟಲ್ ಆಗಿ ಇರೋದು 19 ಸೈಟ್ಗಳು ಮಾತ್ರ. ಕಂಪ್ಲೀಟ್ಲಿ ಎಲ್ಲಾ ಲೀಗಲ್ ಮುಗಿಸಿ ಎಲ್ಲ NOC ಗಳನ್ನ ಪಡ್ಕೊಂಡು ನಾವು 100% ರಿಲೀಸ್ ಆರ್ಡರ್ ತಗೊಂಡ್ಬಂದು ಖಾತಾ ರಿಲೀಸ್ ಮಾಡಿ ರೆಡಿ ಮಾಡಿ ಮಡಿಕೊಂಡಿದೀವಿ ಸರ್. ಬೇರೆ ಕಡೆ ಲೇಔಟ್ ಗಳಿಗಿಂತ ಮಿನಿಮಮ್ 500 ರೂಪಾಯಿ ಕಡಿಮೆಗೆ ನಾವು ರೇಟ್ ಕೋಟ್ ಮಾಡೋದು ಸರ್. ಇವತ್ತಿಂದ 15 ದಿನದಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಕ್ಯಾಶ್ ಅಲ್ಲಿ ನಾನು ಏನಾದ್ರು ಸೈಟ್ ಖರೀದಿ ಮಾಡ್ತೀನಿ ಅಂತ ಬಂದ್ರೆ ಸರ್, ನಾನು 2 ದಿನದಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಳಕ್ ರೆಡಿ ಇದೀನಿ. ಲೇಔಟ್ ಪ್ಲಾನ್ ಸರ್ ಇದೆಲ್ಲ ಲೇಔಟ್ ಪ್ಲಾನ್ ನೆಲಮಂಗಲ ಡೆವಲಪ್ಮೆಂಟ್ ಅಥಾರಿಟಿ ಇಂದ ಎಲ್ಲಾ ತರಹದ NOC ಗಳನ್ನ ಪಡ್ಕೊಂಡು ಎಲ್ಲಾ ತರಹದ ಇನ್ಸ್ಪೆಕ್ಷನ್ ಗಳನ್ನ ಮಾಡಿ ಸೀಲ್ ಸಿಗ್ನೇಚರ್ ಮಾಡಿ ಖಾತಾಗಳನ್ನ ರಿಲೀಸ್ ಮಾಡಿ ರೆಡಿ. ಒಂದೇ ರೋಡ್ ಅಲ್ಲಿ ಸಿಗುವಂತ ಹಾಸ್ಪಿಟಲ್ ಗಳಿದಾವೆ. ಕೋರ್ಟ್ಗೆ ಹೋಗ್ತೀವಿ, ನೆಲಮಂಗಲ ಕೋರ್ಟ್ ಇಂದ ಕೇವಲ 2 ಕಿಲೋಮೀಟರ್ ಇದೆ. ಎಲ್ಲಾನು ಕೂಡ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಡಿಮಾರ್ಟ್ ಆಗಿರ್ಬೋದು, ಬಹಳ ಹತ್ರದಲ್ಲಿರೋದ್ರಿಂದ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಯಾವ 1 ರೂಪಾಯಿ ಅಷ್ಟು ಕೂಡ ತೊಂದರೆ ಇಲ್ದಿರೋ ತರ ನಾವಿಲ್ಲಿ ಜೀವನ ಮಾಡ್ಬೋದು. ಈ ಬಜೆಟ್ಗೆ ಲೀಗಲ್ ಒಪಿನಿಯನ್ ಬರುವಂತ ಏಕಾತ BMRD ಏಕಾತ ಸೈಟ್ ನ ನೀವು ಈ ಬಜೆಟ್ ಇವತ್ತು ಏನ್ ಬಂಡವಾಳ ಮಾಡ್ಕೊಳ್ತೀರಾ, ನಾಳೆ ದಿವಸ ಇದೇ ನಿಮ್ಗೆ 1.5 ಕೋಟಿ 2 ಕೋಟಿ ಸೈಟ್ಗಳು ನಿಮ್ಮ ಆಸ್ತಿಗಳಾಗಿ ಉಳ್ಕೊಳ್ತಾವೆ. ಯಾರು ನನ್ನಲ್ಲಿ ಬಡಾವಣೆಯಲ್ಲಿ ಒಂದು ಸೈಟ್ ಖರೀದಿ ಮಾಡ್ತಾರೋ ಅವ್ರಿಗೆ ಅರ್ಧ ಕೆಜಿ ಬೆಳ್ಳಿನ ನಾನು ಫ್ರೀಯಾಗಿ ಕೊಡಕ್ಕೆ ನಿರ್ಧಾರ ಮಾಡಿ. ನಮ್ಮಲ್ಲಿ ಒಂದು ಸೈಟ್ ಖರೀದಿ ಮಾಡಿದವರು ಅವ್ರ ಅಣ್ಣ ತಮ್ಮ ಫ್ರೆಂಡ್ಸು ಅಕ್ಕ ತಂಗಿ ಯಾರೇ ಸೈಟ್ ತಗೊಬೇಕು ಅಂತ ಅಂದ್ರೂ ಕೂಡ MR ಪ್ರಾಪರ್ಟೀಸ್ಗೆ ಹೋಗಿ ಅನ್ನೋ ಮಟ್ಟದಲ್ಲಿ ನಾವು ಒಳ್ಳೆತನ ಕಾಪಾಡ್ಕೊಂಡ್ ಬಂದಿದೀವಿ. ಜನ ನಮ್ಗೆ ಅದೇ ತರ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ಅಲ್ಲಿ ನೋಡಿ ಒಂದು ಬೋರ್ಡ್ ಇದೆ ನೋಡಿ, 2899 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ನಿಮಗೆ BMRDA ಅಪ್ರೂವ್ಡ್ ಸೈಟು ಇಲ್ಲಿ ಸಿಗ್ತಾ ಇದೆ. ಇದು ಬೆಂಗಳೂರಿನಲ್ಲೇ ಇರುವಂಥದ್ದು. ಆಮೇಲೆ ನಾನೆಲ್ಲೋ ಬೇರೆ ಕಡೆ ತೋರಿಸ್ದೆ ಅಂತ ನೀವು ಅಂದ್ಕೊಳ್ಳೋದೇ ಬೇಡ. ಸೊ ನಿಮಗೆ ನಾನು ಲಾಸ್ಟ್ ಟೈಮು MR ಪ್ರಾಪರ್ಟೀಸ್ ಅವರ ಒಂದಿಷ್ಟು ಲೇಔಟ್ಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೆ. ಸೊ ಇದರಿಂದ ಸುಮಾರು ಜನ ಸೈಟ್ಸ್ಗಳನ್ನು ಖರೀದಿ ಮಾಡಿದ್ದಾರೆ. ಇವತ್ತು ಅವರದ್ದೇ ಮಾರುತಿ ಎನ್ಕ್ಲೇವ್ನ ಮುಂಭಾಗದಲ್ಲಿದ್ದೀನಿ. 2899 ರೂಪಾಯಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ರೇಟ್ಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ನಿಮಗೆ ಈ ಒಂದು ಪ್ರೈಸ್ಗೆ ಸೈಟ್ ಅಂತೂ ಖಂಡಿತವಾಗಿಯೂ ಸಿಗೋದಿಲ್ಲ. ಕೇವಲ ಇದು ಮಾತ್ರ ಅಲ್ಲ, ನಿಮಗೆ ಒಂದೊಳ್ಳೆ ಬೆಸ್ಟ್ ಆಫರ್ ಕೂಡ ಇರುತ್ತೆ. ಯಾರಾದರೂ ಒಂದು ಸ್ವಲ್ಪ ನೆಗೋಸಿಯೇಷನ್ ಮಾಡೋರು ಇದ್ದರೆ ಬಹುಶಃ ಇನ್ನೂ ಕಡಿಮೆಗೆ ಇವರು ಕೊಡ್ಬೋದು. ಸೊ ಹಾಗಾಗಿ MR ಪ್ರಾಪರ್ಟಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಸೊ ಅಶೋಕ್ ಅವರು ಕಳೆದ ಬಾರಿ ನಮ್ಮ ವಿಡಿಯೋದಲ್ಲಿ ಜಾಯ್ನ್ ಆಗಿದ್ರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಇನ್ನೊಂದು ಲೇಔಟ್ ಅನ್ನ ತೋರಿಸೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದು. ನನಗೆ ಬಂದಾಗ ಈ ಬೋರ್ಡ್ ನಿಜವಾಗಿಯೂ ಹೆಲ್ಪ್ಫುಲ್ ಅಂತ ಅನಿಸ್ತು. ಈ ವಿಡಿಯೋ ಮಾಡೋದಕ್ಕೆ ಈ 2899 ಅನ್ನುವಂಥ ಪ್ರೈಸೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ BMRDA ಅಪ್ರೂವ್ಡ್ ಸೈಟ್, ಏಕಾತ ಸೈಟ್ ಇದು. ಸೊ ಇಲ್ಲಿ ಯಾರಾದ್ರೂ ನಾನು ಒಂದು ಸೈಟ್ ತಗೊಂತೀನಿ, ಮನೆಯನ್ನ ಕಟ್ಟಬೇಕು, ನನಗೆ ಅರ್ಜೆಂಟಾಗಿ ಒಂದು ಮನೆ ಕಟ್ಕೊಂಡು ಬೆಂಗಳೂರಲ್ಲಿ ಇರಬೇಕು ಅನ್ನೋರಿದ್ರೆ ಖಂಡಿತವಾಗಿಯೂ ನೀವು ನಾಳೆಗೆ ಬರ್ಬೋದು, ಸೈಟನ್ನು ಖರೀದಿ ಮಾಡ್ಬೋದು. ಇನ್ನೊಂದು ಮಾತು ಹೇಳಿದ್ರು, 2 ದಿನದಲ್ಲಿ ಯಾರಾದರೂ ಫುಲ್ ಕ್ಯಾಶನ್ನು ಕೊಡೋರಿದ್ರೆ 2 ದಿನದಲ್ಲಿ ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಈ ಭಾಗದಲ್ಲಿ ನೋಡಿ ನಿಮ್ಗೆ ಅದೇ ಮೈನ್ ರೋಡು, ಇಲ್ಲೇನು ಕಾಣಿಸ್ತಿದೆಯಲ್ಲ, ಮರ ಏನು ಕಾಣಿಸ್ತಿದೆಯಲ್ಲ ಅದೇ ಮೈನ್ ರೋಡು. ಇಲ್ಲೆಲ್ಲ ಆಲ್ರೆಡಿ ಮನೆಗಳನ್ನು ಕಟ್ಕೊಂಡು ಊರಿನ ಮಧ್ಯದಲ್ಲೇ ಇರುವಂಥದ್ದು ಮನೆ ಎಲ್ಲ ಆಲ್ರೆಡಿ ಇದಾವೆ. ಸೊ ಇಲ್ಲಿ ಈಗ ಟೋಟಲ್ ಎಷ್ಟು ಸೈಟ್ ಇರೋದು ಸರ್? ಸರ್ ಇದು 1 ಎಕರೆ 4 ಕುಂಟೆ ಜಾಗದಲ್ಲಿ ಮಾಡಿರುವಂತ BMRD ಅಪ್ರೂವ್ಡ್ ಏಕಾತ ಸೈಟ್ ಸರ್. ಇದರಲ್ಲಿ ಟೋಟಲ್ ಆಗಿ ಇರೋದು 19 ಸೈಟ್ಗಳು ಮಾತ್ರ. 19 ಸೈಟ್ಗಳಿಗೋಸ್ಕರ ಅಂತಾನೆ CA ಪಾರ್ಕು, 30 ಅಡಿ ರೋಡು, ಎಲೆಕ್ಟ್ರಿಸಿಟಿ ಇಲ್ಲೇ ಕಾಣ್ತಾ ಇದೆ ಸರ್. ನಿಮ್ಗೆ ಟ್ರಾನ್ಸ್ಫಾರ್ಮ್ ಕಾಣ್ತಾ ಇದೆ, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಕಾಣ್ತಾ ಇದೆ, ಬೋರ್ ಕಾಣ್ತಾ ಇದೆ ಸರ್. ಎಲ್ಲಾ ಫೆಸಿಲಿಟೀಸ್ ಒಳಗೊಂಡಂತಹ BMRD ಅಪ್ರೂವ್ಡ್ ಏಕಾತ ಸೈಟ್ಗಳು ನಿವೇಶನಗಳಾಗಿರ್ತವೆ ಸರ್. ಕೇವಲ 19 ಸೈಟ್ಸ್ಗಳು ಮಾತ್ರ ಇಲ್ಲಿರೋದು ಸರ್. ಕೇವಲ 19 ಸೈಟ್ಗಳು, 19 ಸೈಟ್ಗಳಿಗೆ ಅಂತಾನೆ ಓವರ್ ಆಲ್ ನಾವು ಗೇಟೆಡ್ ಕಮ್ಯುನಿಟಿ ಲೇಔಟ್ ಮಾಡಿರುವಂತ ನಿವೇಶನಗಳು ಮಾಡಿರುವಂತ ಲೇಔಟ್ ಸರ್. ಇದೇ ಮೇನ್ ರೋಡು. ನಾವು ಈಗ ನಿಂತಿರೋ ಜಾಗ ಬಂದು ಸರ್, ಈ ಬಡಾವಣೆ ಈ ಲೇಔಟ್ ಏನಕ್ಕೆ ಯಾವ ಜಾಗಕ್ಕೆ ಸಂಬಂಧ ಪಡುತ್ತೆ ಅಂತಂದ್ರೆ ಸರ್, ಇದು ನೆಲಮಂಗಲ ತಾವರೆಕೆರೆಗೆ ಹೊಂದಿಕೊಂಡಂತೆ ಸೊಂಡೆಕೊಪ್ಪ ರೋಡ್ ಇಂದ ಜಸ್ಟ್ 500 ಮೀಟರ್ಸ್ ಆಗ್ತದೆ. ಜಸ್ಟ್ 500 ಮೀಟರ್ಸ್ ಗೆ ನಮ್ಮ ಬಡಾವಣೆ ಇರುವಂತದ್ದು. 1 ಎಕರೆ 4 ಕ್ವಿಂಟಲ್ 19 ನಿವೇಶನಗಳನ್ನ ಮಾಡಿದ್ವಿ. ಈ ಪ್ರೈಸ್ ಅಲ್ಲಿ ಇಲ್ಲೆಲ್ಲೂ ಸುತ್ತಮುತ್ತ ಇಲ್ಲಲ್ಲ ಸರ್, ನೀವ್ ಹೆಂಗ್ ಕೊಡ್ತಾ ಇದೀರಿ ಅಂತ? ನಾವು ಮಿಡಲ್ ಕ್ಲಾಸ್ ಜನಗಳಿಗೆ ಅಂತಾನೆ ಲೇಔಟ್ ಗಳನ್ನ ಇವತ್ತಿನವರೆಗೂ ಮಾಡ್ಕೊಂಡ್ ಬಂದಿರೋದು. ನಾವು ಕೊಡ್ತಾ ಇರೋ ನಮ್ಮ ನಿವೇಶನ
ನಿದರ್ಶನಗಳಲ್ಲಿ ಬೆಲೆ ಯಾವ ತರ ಕಟ್ತೀವಿ ಅಂದ್ರೆ ಸರ್, ಹಾ. ನಾವು ಹಾಕಿದ ಬಂಡವಾಳಕ್ಕೆ ನಮಗೆ ಅದ್ರ ತಕ್ಕನಂಗೆ ಲಾಭ ಬಂದ್ರೆ ಸಾಕು. ಮಿಡಲ್ ಕ್ಲಾಸ್ ಜನಗಳಿಗೆ ಸಹಾಯ ಆಗ್ಬೇಕು, ಸೈಟ್ ತಗೊಳ್ಳೋರ್ಗು ಅನುಕೂಲ ಆಗ್ಬೇಕು. ಎಸ್ ಎಸ್. ಅದೇ ತರ ಸರ್, ನಾವು ಇದು ಮಾಡ್ತಾ ಇರೋ ಲೇಔಟ್ 10ನೇ ಲೇಔಟ್ ಆಗಿರ್ತದೆ. ಹಾ. ನಾವು ಮಾಡ್ತಾ ಇರೋ ಲೇಔಟ್ಗಳು ಪ್ರತಿಯೊಂದನ್ನು 1 ಎಕರೆ 2 ಎಕರೆ ಅದೇ ತರ ಚಿಕ್ಕ ಲೇಔಟ್ ಆದ್ರೂ ಕೂಡ ಹಾ. ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ಒಂದು ಒಳ್ಳೆ ಉತ್ತಮ ಬೆಲೆಯಲ್ಲಿ ಮಾರಾಟ ಮಾಡ್ಬೇಕು ಅಂತ ಸರ್. ಎಸ್ ಎಸ್. ನಮ್ಮ ಲೇಔಟ್ ಅಲ್ಲಿ ಏನ್ 2899 ರೂಪಾಯಿ ಏನ್ ರೇಟ್ ಕೋಟ್ ಮಾಡ್ತಾ ಇದೀವಲ್ಲ ಸರ್, ನಾವು ರೇಟ್ ಫಿಕ್ಸ್ ಮಾಡಿದೀವಲ್ಲ, ಸುತ್ತಮುತ್ತ ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತಮುತ್ತಲಲ್ಲಿ ಎಲ್ಲೇ ಕೂಡ ಹೋಗಿ ರೇಟ್ ವಿಚಾರಿಸ್ಕೊಂಡು ಲೊಕೇಶನ್ ಆಗಿರ್ಲಿ ಮತ್ತೆ ನಿಮ್ಗೆ ಪ್ಲೇಸ್ಮೆಂಟ್ ಆಗಿರ್ಲಿ ಯಾವ ತರ ಇದೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬಂದಾದ್ಮೇಲೆ ನಮ್ಮ ಲೇಔಟ್ ಅಲ್ಲಿ ಸೈಟ್ ಖರೀದಿ ಮಾಡೋರ್ಗೆ 200%, 100ಗೆ 200% ನಾನು ಹೇಳ್ತಾ ಇದ್ದೀನಿ, ಇವ್ರದೇ ತುಂಬಾ ಒಳ್ಳೆ ಬೆಸ್ಟ್ ಪ್ರೈಸ್. ಯಾಕೆ ಅಂತ ಅಂದ್ರೆ ಜನಗಳು ಏನ್ ಬೇರೆ ಕಡೆ ಲೇಔಟ್ ಗಳಲ್ಲಿ ಸೈಟ್ ಗಳನ್ನ ನೋಡ್ತಾರಲ್ಲ, ಅವ್ರಿಗಿಂತ ಬೇರೆ ಕಡೆ ಲೇಔಟ್ ಗಳಿಗಿಂತ ಒಂದು 500 ರೂಪಾಯಿ ಕಡಿಮೆ, ಮಿನಿಮಮ್ 500 ರೂಪಾಯಿ ಕಡಿಮೆಗೆ ನಾವು ರೇಟ್ ಕೋಟ್ ಮಾಡೋದು ಸರ್. ಇದು 500 ರೂಪಾಯಿ ರೇಟ್ ಯಾಕೆ ಕೋಟ್ ಮಾಡ್ತೀವಿ ಅಂದ್ರೆ ಸರ್, ಯಾವತ್ತೂ ಕೂಡ ನಾವು ಇಷ್ಟು ಬಡಾವಣೆಗಳನ್ನ ಮಾರ್ಕೊಂಡು ಬಂದಿರೋದೇನೆ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಮತ್ತೆ ಮಿಡಲ್ ಕ್ಲಾಸ್ ಜನಗಳಿಗೆ ಸಹಾಯ ಆಗ್ಲಿ ಅಂತ ಅನ್ಬಿಟ್ಟು. ಮಿಡಲ್ ಕ್ಲಾಸ್ ಜನಗಳಂತ ಅಂದ್ರೆ 30,000 40,000 ಸಂಬಳ ತಗೊಳ್ತಾ ಇರೋರ್ಗು ಕೂಡ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 70% ಲೋನ್ ಆಗಿ ಸೈಟು ತಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿರೋರ್ಗೆ ನಮ್ಮಲ್ಲಿ ಕರೆದು ಕೂರಿಸಿ ಮಾತಾಡಿ ತೋರಿಸಿ ರೇಟ್ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡಿ ನೆಗೋಷಿಯಬಲ್ ಮಾಡಿ ನಾವು ಅವ್ರಗಳಿಗೆ ಸೈಟು ತಗೊಂಡ್ವಪ್ಪ ನಾವು ಇವರಿಂದ ನಾವು ಅನ್ನೋ ಒಂದು ಖುಷಿ ಪಡಿಸುವಂತ ವಿಚಾರನ ಅವ್ರಿಗೆ ನಾವು ಮಾಡ್ಕೊಡ್ತೀವಿ. ಸರ್, ನೀವು ಇನ್ನೊಂದು ಮಾತು ಹೇಳಿದ್ರಿ, ನಾನು ಇಲ್ಲಿಗೆ ಬಂದಾಗ್ಲೇ ಹೇಳಿದ್ರಿ, ಯಾರಾದ್ರೂ ಕ್ಯಾಶ್ ಅಲ್ಲಿ ನಮಗೆ ಪೇಮೆಂಟ್ ಅನ್ನ ಮಾಡೋದಿದ್ರೆ ಹೌದು ಸರ್, ಖಂಡಿತ 2 days ಅಲ್ಲಿ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಸರ್. ಹೌದು, ಇದು ಹೇಗೆ, ಇದು ಸಾಧ್ಯನಾ ಅಂತ ಸರ್? ಇದು ನಾವು 2 days ಅಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂದ್ರೆ ಸರ್, ನಾವು ಬಡಾವಣೆ ನಿರ್ಮಾಣ ಮಾಡಿರೋದು DC ಕನ್ವರ್ಷನ್ ಅಥವಾ ರೆವೆನ್ಯೂ ಸೈಟ್ ಅಲ್ಲ, BMRDA ಅಪ್ರೂವ್ಡ್ ಏಕಾತ ಲೇಔಟ್ ಆಗಿರುವಂತದ್ದು. ನಾವು ಲೋನ್ ಮಾಡಿಸಿ ಏನಾದ್ರೂ ಪರ್ಚೇಸ್ ಮಾಡ್ತೀವಿ ಅಂತ ಕಸ್ಟಮರ್ ಮನ್ಸಲ್ಲಿ ಅನ್ಕೊಂಡ್ ಬಂದ್ರು ಅಂತ ಅಂದ್ರೆ ಇವತ್ತಿಂದ 15 ದಿನದಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಏನ್ ರೇಟ್ ಇದೆಯೋ 70ರಿಂದ 80% ಲೋನ್ ಮಾಡಿಸ್ಕೊಡ್ತೀನಿ. ಕ್ಯಾಶ್ ಅಲ್ಲಿ ನಾನು ಏನಾದ್ರೂ ಸೈಟ್ ಖರೀದಿ ಮಾಡ್ತೀನಿ ಅಂತ ಬಂದ್ರೆ ಸರ್, ಅವರು 2 ದಿನದಲ್ಲಿ ರಿಜಿಸ್ಟರ್ ಮಾಡ್ಕೊಡಿ ಅಂತ ಅಂದ್ರೆ ನಾನು 2 ದಿನದಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಳಕ್ ರೆಡಿ ಇದೀನಿ. ಅದಕ್ಕೆ ಆದಂತ ನಾನು ಆಧಾರ ಏನ್ ತೋರಿಸ್ತೀನಿ ಜನಗಳಿಗೆ ಅಂತ ಅಂದ್ರೆ, ಫೈನಲ್ ಪ್ಲಾನ್ ಅಪ್ರೂವ್ಡ್ ಎಲ್ಲ ಓವರ್ ಆಲ್ ರಿಲೀಸ್ ಆಗಿ ಡೇಟ್ ಕೂಡ ನಿಮ್ಗೆ ಇಲ್ಲೇ ಕಾಣ್ತಾ ಇದೆ. ಎಲ್ಲಾ ಕಂಪ್ಲೀಟ್ಲಿ ಎಲ್ಲಾ ಲೀಗಲ್ ಮುಗಿಸಿ ಎಲ್ಲ NOCಗಳನ್ನ ಪಡ್ಕೊಂಡು ನಾವು 100% ರಿಲೀಸ್ ಆರ್ಡರ್ ತಗೊಂಡ್ಬಂದು ಖಾತಾ ರಿಲೀಸ್ ಮಾಡಿ ರೆಡಿ ಮಾಡಿ ಮಡಿಕೊಂಡಿದೀವಿ ಸರ್. ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ, ನಮಗೆ ಟೈಮ್ ಇಲ್ಲ, ಫುಲ್ ಕ್ಯಾಶ್ ರೆಡಿ ಇದೀವಿ ಅನ್ನೋರ್ಗು ಕೂಡ ನಾನು 2 days ಅಲ್ಲಿ ರಿಜಿಸ್ಟರ್ ಮಾಡ್ಕೊಡಕ್ ರೆಡಿ ಇದೀನಿ ಸರ್. ಇಲ್ಲಿ ಇದೀಗ ಸ್ಕೆಚ್ ಅಲ್ವಾ ಇದು ಸರ್? ಹೌದು, ಲೇಔಟ್ ಪ್ಲಾನ್ ಸರ್. ಇದೆಲ್ಲ ಲೇಔಟ್ ಪ್ಲಾನ್. NDA ನೆಲಮಂಗಲ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಎಲ್ಲಾ ತರಹದ NOCಗಳನ್ನ ಪಡ್ಕೊಂಡು ಎಲ್ಲಾ ತರಹದ ಇನ್ಸ್ಪೆಕ್ಷನ್ ಗಳನ್ನ ಮಾಡಿ ಸೀಲ್ ಸಿಗ್ನೇಚರ್ ಮಾಡಿ ಖಾತೆಗಳನ್ನ ರಿಲೀಸ್ ಮಾಡಿ ರೆಡಿ ಇದೆ. ಖಾತೆ ರೆಡಿ ಇದೆ, ಇದು ಖಾತೆ ಎಲ್ಲ ರೆಡಿ ಇದೆ ಸರ್. 2 days ಅಲ್ಲಿ ರಿಜಿಸ್ಟರ್ ಮಾಡ್ಕೊಡಕ್ ಖಾತೆ ರೆಡಿ ಇದೆ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಇದು ಇವರ ಸೈಟ್ ಪ್ಲಾನಿಂಗ್. ಸರ್, ಈಗ ಒಂದು ಡೈಮೆನ್ಷನ್ ಬಗ್ಗೆ ಒಂದು ಹೇಳ್ಬಿಡಿ, ಯಾಕಂದ್ರೆ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ ಅನ್ನೋದು. ಸರ್, 19 ಸೈಟ್ ಗಳನ್ನ ಒಳಗೊಂಡಂತಹ ನಮ್ಮ ಲೇಔಟ್ ಅಲ್ಲಿ ಸರ್ 20-40, 30-40, 30-50 ಡೈಮೆನ್ಷನ್ಸ್ ಇರುವಂತ ಸೈಟ್ಗಳು ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಈಗ. ಅವೈಲೇಬಲ್ ಇದೆ ಸರ್. ಈಗ ಸುತ್ತಮುತ್ತ ನಾವು ನೋಡೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ ಗಳಿದೆ ಸರ್? ನಾವು ಕೂತಿರೋ ಜಾಗದಿಂದ ನಮಗೆ ಸೊಂಡೆಕೊಪ್ಪ ಮೇನ್ ರೋಡ್ ಬಂದು ಕೇವಲ 500 ಮೀಟರ್ಗೆ. ನಾವ್ ಏನ್ ಕೂತಿರೋ ಈ ಗ್ರಾಮ ಮಂಟನಕುರ್ಚಿ ಗ್ರಾಮಕ್ಕೆ ಪ್ರತಿ 1 ಅವರ್ಗೆ BMTC ಬಸ್ ಬರ್ತದೆ ಸರ್. ಪ್ರತಿ 1 ಅವರ್ಗೆ BMTC ಬಸ್ ಬರ್ತದೆ. ಅದಾದ ನಂತರ ಸರ್, ನಾವು ಸೊಂಡೆಕೊಪ್ಪ ಮೇನ್ ರೋಡ್ ಇಂದ ರೈಟ್ ತಗೊಂಡ್ವಿ ಅಂತ ಅಂದ್ರೆ ತಾವರೆಕೆರೆ ಹೋಗ್ತೀವಿ. ತಾವರೆಕೆರೆಯಿಂದ ಕೆಂಗೇರಿ, ಮೈಸೂರು ರೋಡ್ ಆ ಕಡೆ ಭಾಗಕ್ಕೆ ಹೋಗ್ತೀವಿ ಸರ್. ಲೆಫ್ಟ್ ತಗೊಂಡ್ವಿ ಅಂತ ಅಂದ್ರೆ ತುಮಕೂರು ಹೈವೇ, ನೆಲಮಂಗಲ ಸಿಟಿಗೆ ಹೋಗ್ತೀವಿ ಸರ್. ಈ ತುಮಕೂರು ಹೈವೇ ಮತ್ತೆ ತಾವರೆಕೆರೆ ಈ ಎರಡಕ್ಕೂ ಕೂಡ ಈಗ ಆಲ್ರೆಡಿ ಮೆಟ್ರೋ ಸ್ಯಾಂಕ್ಷನ್ ಆಗೋಗಿದೆ ಫಸ್ಟ್ ಆಫ್ ಆಲ್. ಅದಲ್ದಲೆ ನಾವೇನ್ ಇವಾಗ ಸೊಂಡೆಕೊಪ್ಪ ಮೇನ್ ರೋಡ್ ಅಂತ ಹೇಳ್ತಾ ಇದೀವಿ, ಜನಗಳು ಬರ್ತಾನೂ ನೋಡ್ಬೋದು, ಹೋಗ್ತಾನೂ ನೋಡ್ಬೋದು. ಈಗ ಆಲ್ರೆಡಿ ಡಬಲ್ ರೋಡ್ ಕೆಲಸ ಆಲ್ರೆಡಿ 50-70% ಕೆಲಸ ಆಗೋಗಿದೆ. 30% ಮಾತ್ರ ಕೆಲಸ ಬಾಕಿ ಇದೆ. ಡಬಲ್ ರೋಡ್ ಆಗ್ತಾ ಇರೋದ್ರಿಂದ ಸರ್, ರೇಟ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಡಬಲ್ ಆಗ್ತಾ ಹೋಗುತ್ತೆ ಅಂತ ಅಂದ್ರೆ ನಾವು ಊಹೆನೂ ಮಾಡ್ಕೊಳಕ್ ಆಗಲ್ಲ. ಆ ತರ ರೇಟ್ಗಳು ಜಾಸ್ತಿ ಆಗ್ತಾನೆ ಹೋಗ್ತದೆ ಸರ್. ನಾವು ನೆಲಮಂಗಲ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಂತ ಅಂದ್ರೆ ಇಲ್ಲಿಂದ ಒಂದು 3.5 kilometers ಆಗುತ್ತೆ. ನಾವು ಇಲ್ಲಿಂದ ಏನಾದ್ರು ಬಸ್ ಸ್ಟಾಪ್ KSRTC ಬಸ್ ಸ್ಟಾಪ್ ಹೋಗ್ತೀವಿ ಅಂದ್ರೆ ಒಂದು 2.5 kilometers ಆಗುತ್ತೆ. ಮತ್ತೆ ನೋಡಿ ಸರ್, ಸಪ್ತಗಿರಿ, ಹರ್ಷ,
ಮತ್ತೆ ಇನ್ನು ಮುಂತಾದ ಹಾಸ್ಪಿಟ್ಲ್ಗಳಿಗಂತೂ ಬಹಳ ನಿಯರ್ ಇದೆ ಸರ್. ಎಲ್ಲಾನು ಕೂಡ ಒಂದೇ ರೋಡಲ್ಲಿ ಸಿಗುವಂತ ಹಾಸ್ಪಿಟ್ಲ್ಗಳಿದಾವೆ. ಕೋರ್ಟ್ಗೆ ಹೋಗ್ತೀವಿ, ನೆಲಮಂಗಲ ಕೋರ್ಟ್ ಇಂದ ಕೇವಲ 2 ಕಿಲೋಮೀಟರ್ ಇದೆ. ಎಲ್ಲಾನು ಕೂಡ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಡಿ ಮಾರ್ಟ್ ಆಗಿರ್ಬೋದು, ಬಹಳ ಹತ್ರದಲ್ಲಿರೋದ್ರಿಂದ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಯಾವ ₹1 ಕೂಡ ತೊಂದರೆ ಇಲ್ದಿರೋ ತರ ನಾವಿಲ್ಲಿ ಜೀವನ ಮಾಡ್ಬೋದು ಸರ್. ಈಗ ಕೆಲವೊಬ್ರಿಗೆ ಇರುತ್ತೆ, ನಮ್ ಮನೆ ಇದ್ರೆ ನಿಯರ್ ಬೈ ಅಪಾರ್ಟ್ಮೆಂಟ್ ಇರ್ಬೇಕು, ನಿಯರ್ ಬೈ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಒಂದ್ ಸೈಟ್ ತಗೊಳ್ಳೋದು ಅಂದ್ರೆ ಅದನ್ನೆಲ್ಲ ನೋಡ್ಬಿಡ್ತಾರೆ, ನಿಮ್ಮಲ್ಲಿ ಬರೋ ಮುಂಚೆನೆ ಅದ್ ನೋಡ್ಕೊಂಡು ಬಂದಿರ್ತಾರೆ. ಸೊ ಅಲ್ಲಿ ಒಂದಿಷ್ಟು ಬೇರೆ ಬೇರೆ ತರದ ಯೋಚನೆಗಳು ಬಂದು ಹೋಗ್ಬಹುದು ಅಂತ ಅನ್ಕೊಂತಾರೆ. ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಇದು ತುಂಬಾ ವೆರಿ ಗುಡ್ ಕ್ವಶನ್ ಸರ್ ಇದು. ಓಕೆ ಸರ್, ಮನೆ ಪಕ್ಕದಲ್ಲೇನೆ ಅಪಾರ್ಟ್ಮೆಂಟ್ ಇರ್ಬೇಕು, ಮನೆ ಪಕ್ಕದಲ್ಲೇ ಮೆಟ್ರೋ ಇರ್ಬೇಕು, ಮನೆ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರ್ಬೇಕು ಅಂತ ಏನು ಯೋಚನೆ ಮಾಡ್ಕೊಂಡು ಇವತ್ತು ಕೂಡ ಸೈಟ್ ತಗೊಳಕ್ ಆಗ್ದಲೇನೆ, ಈ ಯೋಚನೆ ಮಾಡ್ಕೊಂಡು ಸೈಟ್ ತಗೊಳಕ್ ಆಗ್ದಲೇ ಇನ್ನು ಹಾಗೆ ಕೂತಿದ್ದಾರೆ. ಕರೆಕ್ಟ್ ಸರ್, ಇವತ್ತು ಎಲ್ಲಾನು ಪಕ್ಕದಲ್ಲೇ ಇರಬೇಕು, ಎಲ್ಲಾನು ಅರ್ಧ ಕಿಲೋಮೀಟರ್ ಇರಬೇಕು ಅಂತ ಅಂದ್ರೆ 10,000 ರಿಂದ 15,000 ರೂಪಾಯಿ ಅಡಿ ಆಗುತ್ತೆ ಸರ್. 1.5 ಕೋಟಿಯಿಂದ 2 ಕೋಟಿ ಒಂದು ಸೈಟಿನ ವ್ಯಾಲ್ಯೂ ಆಗುತ್ತೆ. ಅವತ್ತಿನ ದಿನ ಇವತ್ತು ಯಾರು 1.5 ಕೋಟಿ 2 ಕೋಟಿ ಸೈಟ್ಗಳನ್ನ ಮಾಡಿಕೊಂಡಿದಾರೋ, ಇವತ್ತು ನಾವೇನ್ ರೇಟ್ ಹೇಳ್ತಾ ಇದೀವಲ್ಲ ಸರ್, 2.5-3 ರೂಪಾಯಿ ಯಾರು ಸೈಟ್ ಅವತ್ತು ತಗೊಂಡಿರ್ತಾರೋ ಅವ್ರ ಸೈಟ್ಗಳೇ ಸರ್ ಇವತ್ತು 1.5 ಕೋಟಿ 2 ಕೋಟಿ ಸೈಟ್ಗಳಾಗಿರೋದು. ಇವತ್ತು ತಗೊಳಕ್ಕೆ ಯೋಚನೆ ಮಾಡ್ಕೊಂಡು ಸಣ್ಣ ಪುಟ್ಟ ರೀಸನ್ಗಳನ್ನ ಯೋಚನೆ ಮಾಡಿ ನೀವು ಮನೆಯಲ್ಲೇ ಕುತ್ಕೊಂಡಷ್ಟು ಮುಂದಕ್ಕೆ ನೀವು ಮಾಡ್ಕೊಳ್ಳೋ 1.5 ಕೋಟಿ 2 ಕೋಟಿ ಸೈಟು ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಮುಂದಕ್ಕೆ 1.5 ಕೋಟಿ ಸೈಟು 2 ಕೋಟಿ ಸೈಟ್ ನಮ್ಮ ಹತ್ರ ಐತೆ ಅಂತ ಅನ್ಕೊಳ್ಳೋಕ್ಕೆ ನೀವು ಯಾವುದೇ ಕಾರಣಕ್ಕೂ ಅನ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ. ಈ ಬಜೆಟ್ಗೆ ಲೀಗಲ್ ಒಪಿನಿಯನ್ ಬರುವಂತ ಏಕಾತ BM ಮಾಡಿ ಏಕಾತ ಸೈಟ್ನ ನೀವು ಈ ಬಜೆಟ್ ಇವತ್ತು ಏನು ಬಂಡವಾಳ ಮಾಡ್ಕೊಳ್ತೀರಾ, ನಾಳೆ ದಿವಸ ಇದೇ ನಿಮಗೆ 1.5 ಕೋಟಿ 2 ಕೋಟಿ ಸೈಟ್ಗಳು ನಿಮ್ಮ ಆಸ್ತಿಗಳಾಗಿ ಉಳ್ಕೊಳ್ತವೆ. ಯೋಚನೆ ಮಾಡೋದು ಸರಿ, ಆದರೆ ಅತಿರೇಕದ ಯೋಚನೆ ಮಾಡ್ಕೊಂಡು ಕೂತಿದ್ದ ಜಾಗದಲ್ಲೇ ಎಲ್ಲ ಡಿಸಿಷನ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಅಂಥವ್ರು ನನ್ನ ಹತ್ರ ಬಹಳ ಜನ ಇದ್ದಾರೆ. ಸೈಟ್ ತಗೊಳಕ್ಕೆ ಸಾಧ್ಯನೇ ಆಗ್ದಿಲ್ಲ. ನನ್ನ ಹತ್ರನೇ 4-5 ವರ್ಷದಿಂದ ಇನ್ನೂ ಇದೆಯಾ, ಅಲ್ಲಿ ಇದೆಯಾ, ಇಲ್ಲಿದೆಯಾ. ಈಗ 1,500 ರೂಪಾಯಿ ಸೈಟ್ ಮಾರ್ಬೇಕಾದ್ರೆ ತಗೊಳಲ್ಲ. 2 ವರ್ಷ ಆದ್ಮೇಲೆ ಅಲ್ಲಿ 2,500 ಆಗಿರ್ತದೆ, ಅವಾಗ ಅಲ್ಲಿ ಸೈಟ್ ಇದೆಯಾ ಅಂತ ಕೇಳ್ತಾರೆ. 2,500 ಸೈಟ್ ಮಾರ್ಬೇಕಾದ್ರೆ ತಗೊಳಲ್ಲ, ಅದು 4,000 ಹೋಗಿರ್ತದೆ. ಅವಾಗ ಬಂದ್ಬಿಟ್ಟು ಅಲ್ಲಿ 2,500 ಸೈಟ್ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸುತ್ತಮುತ್ತ ಎಲ್ಲ ಬಹಳ ರೇಟ್ಗಳು ಜಾಸ್ತಿ ಇದೆ. ನಾನು ಕೊಡ್ತಾ ಇರೋ ರೇಟು ಬಹಳ ಕಮ್ಮಿ ಇದೆ. ಗೇಟೆಡ್ ಕಮ್ಯುನಿಟಿ, BM ಮಾಡಿ ಅಪ್ರೂವ್ಡ್ ಏಕಾತ, ನ್ಯಾಷನಲೈಸ್ ಬ್ಯಾಂಕಲ್ಲಿ 70% ರಿಂದ 80% ಲೋನ್ ಆಗುವಂಥದ್ದು, ತುಂಬ ಅನುಕೂಲವಾಗಿದೆ, ಭಾಳ ಚೆನ್ನಾಗಿದೆ. ದಯಮಾಡಿ ಯಾರೆಲ್ಲ ಸೈಟ್ ನೋಡಿಕೊಂಡು ನಾನು ಜೀವನದಲ್ಲಿ ಒಂದು ಸೈಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮನೆ ಕಟ್ಕೊಳ್ಳೋಕ್ಕೆ ಇವತ್ತಿಗೆ ಒಂದು ಸೈಟ್ ತೊಗೊಂಡು ಬಿಟ್ಕೊಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅವರೆಲ್ಲ ಇರೋ 19 ಸೈಟಿಗೆ ಬೇಗ ಯಾರ್ಯಾರು ಬರ್ತೀರಾ ಅವ್ರಿಗೆಲ್ಲ ಬೇಗ ಸೈಟ್ ಕೊಡಕ್ಕೆ ನಾನು ರೆಡಿ ಇದ್ದೀನಿ ಸರ್. ಒಳ್ಳೊಳ್ಳೆ ಫೇಸಿಂಗ್ಸು, ಕಾರ್ನರ್ ಸೈಟು, ಒಳ್ಳೆ ಮೆಜರ್ಮೆಂಟ್ ಸೈಟು, ಅವುಗಳನ್ನ ಪಡ್ಕೊಬೇಕು ಅಂತ ಅಂದ್ರೆ ನಮ್ಮ ಲೇಔಟ್ ಅಲ್ಲಿ ಸ್ವಲ್ಪ ಬೇಗ ಬರ್ಬೇಕಾಗತ್ತೆ ಸರ್. ಜನಗಳು ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡುವ ಆದ್ಮೇಲೆ ಕಾಲ್ ಮಾಡಕ್ಕೆ ಲೇಟ್ ಮಾಡ್ಕೊಳ್ತಾರೆ. ಕಾಲ್ ಮಾಡಿದಾಗ ಏನ್ ಸರ್ ವಿಡಿಯೋದಲ್ಲಿ ನೀವು ಹಾಗೆ ಹೇಳ್ತೀರಾ ಹೀಗೆ ಹೇಳ್ತೀರಾ, ನಾವು ಫೋನ್ ಮಾಡಿದಾಗ ಮಾತ್ರ ನೋಡಿದ್ರೆ ನೀವು ದೊಡ್ಡ ಡೈಮೆನ್ಷನ್ ಸೈಟ್ ತೋರಿಸ್ತೀರಾ, ಮತ್ತೆ ಈಸ್ಟ್ ನಾರ್ತ್ ಸೈಟ್ಗಳೇ ಇಲ್ವಲ್ಲ ಸರ್ ಅಂತ ಕೇಳ್ತೀರಾ. ಇರೋದೇ 19 ಸೈಟ್ ಆಗಿರೋದ್ರಿಂದ ಯಾರ್ಯಾರು ಇಂಟ್ರೆಸ್ಟೆಡ್ ಆಗಿ ಬೇಗ ಕಾಲ್ ಮಾಡ್ಕೊಂಡು ಲೇಔಟ್ ವಿಸಿಟ್ ಮಾಡಿ ನಮ್ಮಲ್ಲಿ ಮಾತುಕತೆ ಕೂತ್ಕೊಳ್ತಾರೋ ಅಷ್ಟು ಬೇಗ ಅವ್ರಿಗೆ ಕಾರ್ನರ್ ಸೈಟ್ಸ್, ಒಳ್ಳೊಳ್ಳೆ ಫೇಸಿಂಗ್ ಸೈಟ್ಸ್, ಒಳ್ಳೊಳ್ಳೆ ಡೈಮೆನ್ಷನ್ ಸೈಟ್ಸ್ ಗಳನ್ನ ನಾವು ಜನಗಳಿಗೆ ಕೊಡಕ್ಕೆ ಅನುಕೂಲ ಆಗುತ್ತೆ. ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿದೆ. ಕಂಪ್ಲೀಟ್ಲಿ ಡೆವಲಪ್ಮೆಂಟ್, ಬೋರ್ ಇದೆ, ಪಾರ್ಕ್ ಇದೆ, ಎಲೆಕ್ಟ್ರಿಸಿಟಿಯು ಆಗಿದೆ, ಡ್ರೈನೇಜ್, ಸೀವೇಜ್ ಪ್ರತಿಯೊಂದು ರೆಡಿ ಇದೆ ಸರ್. ನಮ್ಮ MR ಪ್ರಾಪರ್ಟೀಸ್ ಅಲ್ಲಿ ನಾವು ಯಾವ್ದನ್ನ ಗ್ಯಾರಂಟಿ ಕೊಡ್ತೀವಿ ಅಂತ ಅಂದ್ರೆ, ನಾವು ಯಾವುದೇ ಬಡಾವಣೆಯಲ್ಲಿ ಲೇಔಟ್ ನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ ತಕ್ಷಣ ಯಾವ್ದೋ ಖಾಲಿ ಜಾಗನ ಪ್ರೀ ಲಾಂಚಿಂಗು ಇನ್ನೊಂದು ಮತ್ತೊಂದು ಅಂತ ಕೊಡಕ್ ಹೋಗಲ್ಲ ಸರ್. ಓವರ್ ಆಲ್ ಮುಗಿಸ್ತೀವಿ. ರಿಜಿಸ್ಟ್ರೇಷನ್ ರೆಡಿ ಇದೆ. ಇವಾಗ ಹೇಳ್ತಾ ಇದ್ದೀನಿ 15 ಡೇಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಬೇಡ 2 ಡೇಸ್ ಅಲ್ಲಿ ಫುಲ್ ಕ್ಯಾಶ್ ಇದ್ರೆ 2 ಡೇಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಕಾಯಿಸೋದು, ವೆಯ್ಟ್ ಮಾಡಿಸೋದು, ಇನ್ನೊಂದು ಮತ್ತೊಂದು ಅವೆಲ್ಲ ಏನು ಇರಲ್ಲ. ಫೈನಲ್ ಅಪ್ರೂವಲ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಖಾತೆ ಕೊಡ್ತೀನಿ, ಲೀಗಲ್ ಒಪಿನಿಯನ್ ತಗೊಂಡ್ಬನ್ನಿ, 2 ಡೇಸ್ಗೆ ರಿಜಿಸ್ಟ್ರೇಷನ್ ಬನ್ನಿ ಅನ್ನೋ ಮಟ್ಟದಲ್ಲಿ ನಮ್ಮ MR ಪ್ರಾಪರ್ಟೀಸ್ ಇಂದ ಜನಗಳಿಗೆ ಕೊಡಬೇಕಾಗಿರೋ ಸೈಟ್ಗಳನ್ನ 2 ಡೇಸ್ ಅಂದವ್ರಿಗೆ 2 ಡೇಸ್, 1 ವೀಕ್ ಅಂದವ್ರಿಗೆ 1 ವೀಕ್ ಡೆಲಿವರಿ ಮಾಡಕ್ ರೆಡಿ ಇದೀವಿ ಸರ್. ಒಂದು ಒಳ್ಳೆ ಖುಷಿ ವಿಚಾರ. ಹೊಸ ಲೇಔಟ್ ಅಶೋಕ್ ಅವ್ರದ್ದು ಅಂತ ಅಂದ್ರೆ MR ಪ್ರಾಪರ್ಟೀಸ್ ಅಂತ ಅಂದ್ರೆ ಖುಷಿ ವಿಚಾರ ಅಂತ ಅಂದ್ಬಿಟ್ಟು ಬರ್ತಿದ್ದಾರೆ ಸರ್. ಜನಗಳು ಯಾವ ತರ ಬರ್ತಿದಾರೋ ನಾನು ಜನಗಳ ಹತ್ರ ಅದೇ ಒಂದು ಒಳ್ಳೆ ತಂದಿಂದ ನಡ್ಕೊಂಡು ಅವ್ರಿಗೆ ಹೇಳ್ತಾ ಇರೋ ಬೆಲೆಯಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಅದಲ್ದಲೆ ಇನ್ನೊಂದು ವಿಚಾರ ಸರ್, ನಮ್ಮ ಒಳ್ಳೆತನ ಎಷ್ಟು ಕಾಪಾಡ್ಕೊಂಡಿರ್ತೀವೋ ಜನ ಆಶೀರ್ವಾದ ಮಾಡ್ದಲೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದು ನಿಂತಿಲ್ಲ. ಜನ ಆಶೀರ್ವಾದ ಮಾಡಿರೋದಕ್ಕೆ, ಜನ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಮಾಡಿಕೊಂಡಿರೋದಕ್ಕೆ ನಾನಿವತ್ತು 8, 9, 10ನೇ ಲೆವೆಲ್ಗೆ ರೀಚ್ ಆಗಕ್ಕೆ ಸಾಧ್ಯ ಆಗಿರೋದು. ಜನಗಳು ಭಯ ಪಡ್ಬೇಕಾಗಿರೋ
ಅವಶ್ಯಕತೆನೇ ಇಲ್ಲ ಸರ್. ಸುತ್ತಮುತ್ತ ಇಲ್ಲಿ ಬೇರೆ ಬೇರೆ ರೇಟ್ ಇದೆ, ಇವ್ರು ಏನು ಈ ರೇಟಿಗೆ ಕೊಡ್ತಿದ್ದಾರೆ ಎಲ್ಲಾನು ಕೂಡ ಪ್ರೂಫ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ಫೈನಲ್ ಪ್ಲಾನ್ ಅಪ್ರೂವಲ್ ಇದೆ, ಫೈನಲ್ ಪ್ಲಾನ್ ಸೀಲ್ ಸಿಗ್ನೇಚರ್ ಆಗಿರೋದಿದೆ, ಎಲ್ಲಾನು ಕೂಡ ಶೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇರೋ ಬೆಲೆಯಲ್ಲೂ ಕೂಡ ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡಿ ಮುಗಿಸೋದಾದ್ರೆ ಒಂದು ಒಳ್ಳೆ ರೇಟಲ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡಕ್ ನಾನು ರೆಡಿ ಇದ್ದೀನಿ. ಏನಾದ್ರೂ ಆಫರ್ ಕೊಡ್ತೀರಾ ಸರ್? ಈ ಸಲ ಏನಾದ್ರೂ ಆಫರ್ ಕೊಡ್ತೀರಾ ನೆಗೋಸಿಯೇಷನ್ ಬಿಟ್ಟು? ಯಾರು ನನ್ನಲ್ಲಿ ಬಡಾವಣೆಯಲ್ಲಿ ಒಂದು ಸೈಟ್ ಖರೀದಿ ಮಾಡ್ತಾರೋ ಅವ್ರಿಗೆ ಅರ್ಧ ಕೆಜಿ ಬೆಳ್ಳಿನ ನಾನು ಫ್ರೀಯಾಗಿ ಕೊಡಕ್ಕೆ ನಿರ್ಧಾರ ಮಾಡಿದ್ದೀನಿ. ಸೂಪರ್ ಸರ್, ಸೂಪರ್. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ನಾನು ನಿಮ್ಮ ಮೊದಲ ಲೇಔಟ್ ಇಂದಾನು ಕೂಡ ವಿಡಿಯೋಸ್ ಗಳನ್ನ ಮಾಡಿದೀನಿ. MR ಪ್ರಾಪರ್ಟಿ ಅಂತ ಹೇಳಿದ್ರೆ ಅದು ಶುದ್ಧವಾಗಿರುತ್ತೆ, ಯಾವುದೇ ಲೀಗಲ್ ಅಲ್ಲಿ ಯಾವುದೇ ಬರೋದಿಲ್ಲ. ಫಸ್ಟ್ ಟೈಮ್ ಯಾರು ಸೈಟ್ ತಗೊಂಡಿದ್ದಾರೆ ಅವರು ಈಗ ನಿಮ್ಮ ಹತ್ರ ಫೋನ್ ಮಾಡಿ ಕೇಳ್ತಾರೆ. ನಮ್ಮ ಹತ್ರ ನಮ್ಮ ಒಳ್ಳೆತನ ಉಳಿಸ್ಕೊಂಡು ನಾವೇನ್ ಜೆನ್ಯೂನಿಟಿ ಕಾಪಾಡ್ಕೊಂಡು ಒಳ್ಳೆ ರೇಟ್ಗೆ ಒಳ್ಳೆ ಸೈಟ್ಗಳನ್ನ ಕೊಡ್ತಾ ಬರ್ತಾ ಇರೋದಕ್ಕೆ ನಮ್ಮಲ್ಲಿ ಒಂದು ಸೈಟ್ ಖರೀದಿ ಮಾಡಿದವರು ಅವ್ರ ಅಣ್ಣ ತಮ್ಮ ಫ್ರೆಂಡ್ಸು ಅಕ್ಕ ತಂಗಿ ಯಾರೇ ಸೈಟ್ ತಗೊಬೇಕು ಅಂತ ಅಂದ್ರೂ ಕೂಡ MR ಪ್ರಾಪರ್ಟೀಸ್ಗೆ ಹೋಗಿ ಅನ್ನೋ ಮಟ್ಟದಲ್ಲಿ ನಾವು ಒಳ್ಳೆತನ ಕಾಪಾಡ್ಕೊಂಡ್ ಬಂದಿದ್ದೀವಿ. ಜನ ನಮ್ಗೆ ಅದೇ ತರ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ದಾರೆ. ವಾರದ ಎಲ್ಲಾ ದಿನನೂ ನಿಮ್ಮ ಆಫೀಸಲ್ಲಿ ನೀವು ಅವೈಲೇಬಲ್ ಇರ್ತೀರಾ ಸರ್? ಆಫೀಸ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ, ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಪ್ಲೇ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸರ್. ಈಗ ಲಾಸ್ಟ್ ಟೈಮ್ ನಾವು ಬಂದಿದ್ದೀವಲ್ಲ, ಅಲ್ಲೇ ಇರೋದಲ್ವಾ ಆಫೀಸು? ಸರ್ 100% ನನ್ನ ಆಫೀಸು ಅವತ್ತಿಗೂ ಅಲ್ಲೇ ಇದೆ, ಇನ್ ಮುಂದಕ್ಕೂ ಕೂಡ ಅಲ್ಲೇ ಇರ್ತದೆ. ವಾರದ ಪ್ರತಿ ದಿನ ವಾರದ 7 ದಿನಾನು ಕೂಡ ಜನಗಳು ಸರ್ ಹತ್ರನೇ ಅಶೋಕ್ ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ವಿಚಾರ ಮಾತಾಡಿದಾಗ ನಾನು 100% ವಾರದ 7 ದಿನ ಆಫೀಸಲ್ಲೇ ಇರ್ತೀನಿ. 7 ದಿನ ಕಸ್ಟಮರ್ಗಳಿಗೆ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರ ಕೈಗೆ ನಾನು 7 ದಿನ ಸಿಗ್ತೀನಿ ಸರ್. ಬೆಂಗಳೂರನ್ನ ಸ್ವಲ್ಪ ವಿಶಾಲ ಮಾಡೋ ಉದ್ದೇಶ ಮಾಡಿಕೊಂಡು BBMP ಅನ್ನ GBA ಮಾಡ್ತಿದ್ದಾರೆ. ಇವೆಲ್ಲ GBA ಅಂಡರ್ ಅಲ್ಲಿ ಸೇರ್ಕೊಳ್ಳೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಡರ್ ಅಲ್ಲಿ ಸೇರ್ಕೊಳ್ಳೋ ಅಂತ ಜಾಗಗಳಾಗ್ತವೆ. ನಾಳೆ ದಿವಸ ಇವೆಲ್ಲ ಬೆಂಗಳೂರು ಸೈಟ್ ಆಗ್ತದೆ. ಬೆಂಗಳೂರು ಸೈಟ್ ಇವತ್ತಿನ ದಿನ 8,000, 10,000, 12,000 ಏನ್ ಬೆಲೆಗಳಿದೆಯಲ್ಲ ಅದೇ ಬೆಲೆಗಳು 100% ಈ ಜಾಗಕ್ಕೆ ಬಂದೇ ಬರ್ತದೆ ಸರ್. ನೋಡಿ ವೀಕ್ಷಕರೇ, ಈ ಪ್ರೈಸ್ ಅಲ್ಲಿ ನಿಮಗೆ ಸೈಟ್ ಬೇಕು ಅಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಆಫೀಸ್ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇವರ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಸೊ ಇವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಸರ್? ಏನಾದ್ರು ಹೇಳೋದಿದೆಯಾ? ಸೈಟ್ ನ ಅಲ್ಲೇ ಕೂತಿದ್ದ ಜಾಗದಲ್ಲೇನೆ ನಿರ್ಧಾರ ಮಾಡಕ್ ಹೋಗ್ಬೇಡಿ. 200% ನಮ್ಮ ಜಾಗದ ಸುತ್ತಮುತ್ತ ಏನ್ ಬೆಲೆ ಕಟ್ಟಿದ್ದಾರೆ, ನಮ್ಮ ಜಾಗಕ್ಕೆ ನಾವೇನ್ ಬೆಲೆ ಕಟ್ಟಿದೀವಿ, ಸುತ್ತಮುತ್ತ ಏನ್ ಡೆವಲಪ್ಮೆಂಟ್ ಇದೆ, ನಮ್ಮ ಜಾಗಕ್ಕೆ ಏನ್ ಡೆವಲಪ್ಮೆಂಟ್ ಇದೆ, ನಮ್ಮ ಜಾಗಕ್ಕೆ ಮಣ್ಣು ಭರ್ತಿ ಹೊಡೆದಿದೀವ, ಇನ್ನೊಂದು ಮಾಡಿದೀವ, ಮತ್ತೊಂದು ಮಾಡಿದೀವ, ಇನ್ನೊಬ್ರು ಬೇರೆಯವರು ಇನ್ನೊಂದು ಮಾಡಿದಾರ, ಮತ್ತೊಂದು ಮಾಡಿದಾರ ಅನ್ನೋದು ಎಲ್ಲಾನು ಕೂಡ ನೀವು ತಿಳ್ಕೊಬೇಕು ಅಂತ ಅಂದ್ರೆ ನಮ್ಮ ಜಾಗದ ನಮ್ಮ ಬಡಾವಣೆ ಲೇಔಟಿಗೆ ಬಂದು ನೀವು ಖುದ್ದಾಗಿ ಸೈಟ್ನ ನೋಡಿ ಅದಾದ ನಂತರ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಮಾತಾಡೋಕ್ಕೆ ನೀವು ಯೋಚನೆ ಮಾಡಿ ಹೊರತು ಕೂತಿದ್ದ ಜಾಗದಲ್ಲಿ ಯಾವುದೇ ನಿರ್ಧಾರ ತಗೊಳಕ್ ಹೋಗ್ಬಿಡಿ. ಕೆಲವೊಂದು ಅವಕಾಶಗಳನ್ನು ನೀವೇ ಕೈಯಾರೆ ತಳ್ತಾ ಇದ್ದೀರಾ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತದೆ. ಅವಕಾಶ ತುಂಬ ಚೆನ್ನಾಗಿದೆ. ಕೇವಲ ಇರೋದು 19 ಸೈಟ್ ಮಾತ್ರ. ಕಾರ್ನರ್ಗಳು ಕೂಡ ಅವೈಲೇಬಲ್ ಇದೆ ಈ ಸದ್ಯಕ್ಕೆ. BM ಮಾಡಿ ಅಪ್ರೂವ್ಡ್ ಏಕಾತ. ಬನ್ನಿ ಕೂತ್ಕೊಳ್ಳೋಣ, ನಾವು ನೀವು ಕೂತ್ಕೊಳ್ಳೋಣ, ಮುಕ್ತವಾಗಿ ಮಾತಾಡೋಣ, ನೆಗೋಷಿಯಬಲ್ ಬೇಕಾ ಕೇಳಿ ಮಾಡೋಣ. ಹೆಚ್ಚು ಕಡಿಮೆ ಒಟ್ಟಿನಲ್ಲಿ ನಮ್ಮ ಹತ್ರ ಸೈಟ್ ತಗೊಳ್ಳಿ. ಮುಂದಕ್ಕೆ ಎಲ್ಲೋ ಸೈಟ್ ತಗೊಂಡು ಏನೋ ಮಾಡ್ಕೊಂಡು ಮೋಸ ಆಗೋಕೆ ಹೋಗ್ಬೇಡಿ. ಏಕಾತ ಸೈಟ್ ಕೊಡ್ತಾ ಇದ್ದೀನಿ, ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸರ್. ಎಸ್ ಸರ್, ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇಲ್ಲಿಗೆ ಬಂದಿದ್ದು ಸುಮಾರು ಜನ ಕೇಳ್ತಾ ಇದ್ರು, ನೆಲಮಂಗಲ ಸುತ್ತಮುತ್ತ ಸೈಟ್ಸ್ಗಳಿದ್ರೆ, ಬೆಂಗಳೂರಿಗೆ ನಿಯರ್ ಬೈ ಸೈಟ್ಸ್ಗಳಿದ್ರೆ ತೋರಿಸಿ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಆ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಯಾರ್ಯಾರಿಗೆ ಸೈಟ್ಸನ್ನು ಖರೀದಿ ಮಾಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಲ್ಲಿ ತುಂಬ ಜನ ಓಡಾಡ್ತಾ ಇದ್ದಾರೆ, ಅಂಥವರಿಗೆ ಈ ವಿಡಿಯೋನ ಅರ್ಪಿಸ್ತೀನಿ. ಸೊ ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.